RJ ಸುನಿಲ್ ಹಾರ್ಸೋ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಹೊಡೆಯೋದ್ ಮಾತ್ರ ಮರಿಬೇಡಿ. ನಮಸ್ಕಾರ, ಹಾಯ್, ಹಲೋ ಎಲ್ಲ ನಗುವ ಮುಗ್ಧ ಮನ್ಸುಗಳಿಗೆ ಮುಂಚಿತವಾದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾನು ನಿಮ್ಮ RJ ಸುನಿಲ್. ಇವತ್ತಿನ ಸುನಿ ಟ್ರ್ಯಾಪ್ ಕಾರ್ಯಕ್ರಮದಲ್ಲಿ ನಾನು ಕಾಲ್ ಮಾಡ್ತಾ ಇದ್ದೀನಿ. ಯಾರಿಗೆ ಅಂತ ಅಲ್ಲೇ ಗೊತ್ತಾಗುತ್ತೆ, ಬನ್ನಿ. ಹಲೋ ಹಲೋ, ಯಾರು? ಇದ್ಯಾರು, ಲಕ್ಷ್ಮೀನಾ ಮಾತಾಡೋದು? ಹಾ, ನೀವ್ಯಾರು? ನಾನು ಇಲ್ಲಿ ಪ್ರಕಾಶ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ದೀಪಾವಳಿ ಹಬ್ಬಕ್ಕೆ ಮುಂಚಿತವಾದ ಶುಭಾಶಯಗಳು. ಸೇಮ್ ಟು ಯು. ಹಬ್ಬ ಜೋರ? ಅಲ್ಲ, ನೀವ್ ಯಾರು ಹೇಳಿ ಕರೆಕ್ಟಾಗಿ ಹೇಳಿ. ಯಾಕೆ ಹೇಳಿ? ಅಲ್ಲ, ಇರ್ಲಿ, ಮ್ಯಾಟ್ರ್ ಏನ್ ಹೇಳಿ. ಅಲ್ಲ, ಹೇಳಿ ಫಸ್ಟ್ ಹೇಳ್ಬಿಡಿ. ಅಲ್ಲ, ನೀವ್ ಯಾರು ಅಂತ ಗೊತ್ತಿಲ್ದಿರ ಇಷ್ಟೊಂದು ಕ್ಲೋಸ್ ಆಗಿ ಮಾತಾಡಕ್ಕಾಗತ್ತಾ? ಕ್ಲೋಸಾ? ಹಾ, ನೀವ್ ಯಾರು ಹೇಳಿ. ಅಲ್ಲಪ್ಪ, ನಾನು ಬೇರೆ ಏನಾರು ಕ್ಲೋಸ್ ಆಗಿ ಏನ್ ಕೇಳಿದೆ? ಈಗ ದೀಪಾವಳಿ ಹಬ್ಬಕ್ಕೆ ಮುಂಚಿತವಾದ ಶುಭಾಶಯ ಅಂತ ಕೇಳಿದೆ. ವಿಷಯ ಹೇಳಿದ್ರಿ ಅಷ್ಟೇ ಅಲ್ಲ? ಅದ್ರಲ್ಲೇನ್ ಕ್ಲೋಸ್ ಬಂತು? ಎಲ್ಲಾರ್ಗು ಹೇಳ್ಬೋದು. ಸರಿ, ಏನ್ ಹೇಳಿ ಮ್ಯಾಟ್ರ್ ಹೇಳಿಪ್ಪ. ಅಲ್ಲ, ಫಸ್ಟ್ ನೀವು ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ನಾನು ಹಂಗೆಲ್ಲ ಇಲ್ಲ. ನನಗೆ ಅಷ್ಟೊಂದು ಕ್ಲೋಸ್ ಆಗು ನಾನು ಯಾರ ಹತ್ರನೂ ಫೋನ್ ಮಾಡಿದ ತಕ್ಷಣ ಮಾತಾಡಲ್ಲ ನಾನು. ಅದಕ್ಕೆ ಹೇಳಿ ಯಾರು ಅಂತ. ಅಲ್ಲ, ನಿಮ್ಗೆ ಹೆಂಗೆ ಕ್ಲೋಸ್ ಅನಿಸ್ತು ನಿಮ್ಗೆ? ಇವಾಗ ಮಾತಾಡ್ಬೇಕಾ ಕಟ್ ಮಾಡ್ಬೇಕಾ? ಅಲ್ಲಪ್ಪ, ಈಗ ಇಷ್ಟು ಮಾತಾಡ್ಬಿಟ್ಟು ನೀವು ಕಟ್ ಮಾಡ್ಬೇಕಾ ಅಂದ್ರೆ ನನಗೆ ಇಲ್ಲಿ ಅದೇ ಏನ್ ಹೇಳಿ, ಯಾರು ಹೇಳಿ ನೀವು? ನಾನು ಪ್ರಕಾಶ್ ಅಂದ್ಬಿಟ್ಟು. ಈಗ ಇಲ್ಲಿ ನಿಮಗೆ ಹಸಿರು ಪಟಾಕಿ ಬಗ್ಗೆ ಮಾಹಿತಿ ಇದೆಯಮ್ಮ? ಹಾ, ಇದೆ. ಏನ್ ಹೇಳಿ ಹಸಿರು ಪಟಾಕಿ ಅಂದ್ರೆ? ಏನೋ ಒಂದ್ ನಿಮಿಷ ಇದೆ. ಹಲೋ, ಸರಿಪ್ಪ, ಬಂದ್ಮೇಲೆ ಹೇಳ್ತೀನಿ ಬಿಡ. ಸರಿ. ಹಲೋ ಲಕ್ಷ್ಮೀರು, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಹೇಳಿ. ದಯವಿಟ್ಟು ಕಟ್ ಮಾಡ್ಬೇಕಾದ್ರೆ ನೀವು ಹೇಳ್ಬಿಟ್ಟು ಕಟ್ ಮಾಡಿ. ಪಟಾರ್ ಅಂತ ಹಂಗೆ ಸುಮ್ಮನೆ ಹಂಗೆ ಕಟ್ ಮಾಡಿದ್ರೆ ನಾನು ಏನಂತ ತಿಳ್ಕೊಬೇಕು ನಿಮ್ಮನ್ನ? ಹೇಳ್ತಾ ಇದ್ನಲ್ಲ, ಬೇರೆ ಕಾಲೊಂದು ಬರ್ತಾ ಇದೆ ಅಂತ. ಸರಿ, ಕಾಲಲ್ಲೂ ಬರಲಿ ಕೈಲಾರು ಬರಲಿ, ಅಲ್ಲ ನನಗೆ ಅದನ್ನ ಸರ್ 1 ನಿಮಿಷ ಅಂದ್ಬಿಟ್ಟು ನೀವು ಕಟ್ ಮಾಡ್ತೀನಿ, ಆಮೇಲೆ ಮಾಡ್ತೀನಿ. ಸರಿ ಸರ್, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಫೋನ್ ಇಡ್ತೀನಿ. ಅದನ್ನ ಈ ಬೊಗಳೋದಲ್ಲ, ಆಗ್ಲೇ ಬೊಗಳಿದ್ರೆ ಏನಾಯ್ತಿತ್ತು ನಿಮ್ಗೆ? ಹಲೋ, ಏನು ಬಗ್ಲೋದು ಗಿಡಿಯೋದು ಅಂತ ಮಾತಾಡ್ತಾ ಇದ್ದೀರಾ? ಫಸ್ಟ್ ನೀವು ಕರೆಕ್ಟ್ ಆಗಿ ಮಾತಾಡಿ. ಅಲ್ಲ, ನೀವು ಸ್ವಲ್ಪ ಕರೆಕ್ಟ್ ಆಗಿ ಇದ್ ಮಾಡಿ. ಒಳ್ಳೆ ಮಾತು ಹೇಳಿದ್ರೆ ಇಷ್ಟೊಂದು ದುರಂಕಾರ. ಫಸ್ಟ್ ಕರೆಕ್ಟ್ ಆಗಿರಿ, ಇದ್ರ ಬಗ್ಗೆ ನೀವು ಮಾತಾಡಕ್ ಹೋಗ್ಬೇಡಿ. ಏನ್ ಬಗ್ಲೋದು ಗಿಡಿಯೋದು ಇದೆಲ್ಲ ಚೆನ್ನಾಗಿರಲ್ಲ, ನೋಡ್ಕೊಡ್ರಿ. ಸುಮ್ಮನೆ ಹೇಳ್ರಿ ಫೋನು. ಅಲ್ಲ, ಸುಮ್ನೆ ಯಾಕೆ ಇದೇ ಹಿಂಗ್ ಮಾತಾಡ್ತೀರಿ? ಹಲೋ ಹಲೋ, ಯಾರು? ಸರ್, ನಾನು ಪ್ರಕಾಶ್ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋದು. ಯಾವ ಊರು? ನಮ್ದು ಬಂದು ಇಲ್ಲಿ ಮದ್ದೂರು. ಮದ್ದೂರಾ? ಹೌದು. ಮದ್ದೂರಲ್ಲಿ ಯಾರಿಗೂ ಪರಿಚಯ ಇಲ್ಲಲ್ಲ ಸರ್? ನಾನು ಪರಿಚಯ ಅಂತ ಹೇಳಿಲ್ಲ ಸರ್, ನಾನು ಆಕ್ಚುಲಿ ಇದೇ ಫಸ್ಟ್ ಅಕ್ಕವ್ರಿಗೆ ಫೋನ್ ಮಾಡಿದ್ದು. ಯಾಕೆ ಮಾಡಿದ್ರಿ ನೀವು ಫೋನು? ಅಲ್ಲ ಸರ್, ನೀವ್ಯಾರು ಹೇಳಿ ಮಾತಾಡ್ತಾ ಇರೋದು? ಅವ್ರ ಯಜಮಾನ್ ಮಾತಾಡ್ತಾ ಇರೋದು. ಸರಿ, ಹಂಗೆ ಹೇಳ್ಬಿಟ್ಟು ಅಡ್ರೆಸ್ ಕೊಟ್ಬಿಟ್ಟು ಮಾತಾಡಿ ಸರ್. ನಾನು ಏನು ಇದಿಲ್ಲ, ನನ್ಗೇನು ಹೆದರಿಕೆ ಅಂತ ಏನಿಲ್ಲ. ಅವರು ನೀವು ಯಾಕೆ ಮಾಡ್ತಾರೆ? ಏನ್ ಫೋನ್ ಮಾಡ್ಬೇಕಾಯ್ತು ನೀವು? ಸರ್, ಪದೇ ಪದೇ ಮಾತಾಡ್ತಾರೆ. ಸ್ವಲ್ಪ ತಡ್ಕೊಂಡು ಸರ್, ನೀವು ಕೇಳಿ ಸರ್. ನೀವು ಮೈ ಮೇಲೆ ಬೀಳ್ತಿರಲ್ಲ. ಪದೇ ಪದೇ ಫೋನ್ ಮಾಡ್ತಾ ಇದ್ರಂತೆ. ಅಲ್ಲ, ಅವ್ರು ಏನ್ ಕಟ್ ಮಾಡಿದ್ರೆ ಪಟಾರ್ ಅನ್ಬಿಟ್ಟು ಏನ್ ಅನ್ಕೊಂಡವ್ರೆ ನನ್ನ ಫೋನ್ ಅವರು? ನೀವು ಮಾಡಿದ್ರೆ ಅವ್ರು ಕಟ್ ಮಾಡಿದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಕಟ್ ಮಾಡಿದ್ದಾರೆ. ನೀವು ಯಾಕೆ ಮಾಡ್ಬೇಕಾಯ್ತು? ಅಲ್ಲ, ಇಷ್ಟ ಇಲ್ದವ್ರು ಬೇಡ. ನಾನು ಏನ್ ಕೇಳಬಾರ್ದು ಕೇಳಿ ಅವ್ರನ್ನ. ಏನಾರು ನಾನು ಬೇರೆ ತರ ಮಾತಾಡೋದನ್ನ ಕೇಳಿ ಅವ್ರನ್ನ. ಏನ್ ಮಾಡ್ಬೇಕಾಯ್ತು ನೀವು? ಸರ್ ನೋಡಿ, ಈಗ ದೀಪಾವಳಿ ಹಬ್ಬ ಬರ್ತಾ ಇದೆಯಲ್ವಾ, ಹಸಿರು ಪಟಾಕಿ ಬಗ್ಗೆ ಅವೇರ್ನೆಸ್ ಕೊಡೋಣ ಅಂತ ನಾವು ಕಾಲ್ ಮಾಡಿದ್ದು. ಹಸಿರು ಪಟಾಕಿ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ನೋಡಿದ್ರೆ ಇದೇ ಸಮಸ್ಯೆ ಆಯ್ತಾರೆ ನಮ್ಮ ಜನಕ್ಕೆ. ಹೋಗ್ಬಿಟ್ಟು ಏನಂತಂದ್ರೆ, ಈ ಪಟಾಕಿ ಸ್ಟಾಲ್ಗಳಲ್ಲಿ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಪಾಪ ಈ ಪಟಾಕಿ ಮಾರಾಟಗಾರ ಇರುತ್ತಲ್ಲ, ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ. ಹೋಗ್ಬಿಟ್ಟು ಈ ಸರ್ಕಾರದವ್ರು ಹಸಿರು ಪಟಾಕಿ ಮಾತ್ರ ನೀವು ಹೊಡಿಬೇಕು ಅಂತ ಹೇಳಿದಾರೆ ಎಲ್ಲಾರ್ಗು. 10 ರೂಪಾಯಿ ಪಟಾಕಿ? ಅಯ್ಯೋ, ನಿಮ್ ತಲೆ. 10 ರೂಪಾಯಿ ಪಟಾಕಿ ಇಲ್ಲ ಸರ್, ಹಸಿರು ಪಟಾಕಿ ಅನ್ಬಿಟ್ಟು ಸರ್ಕಾರದವ್ರು ಹೇಳಿದಾರೆ. ಇಲ್ಲಿ ಜನಗಳಿಗೆ ನಿಮ್ ತರನೇ ಹಸಿರು ಪಟಾಕಿ ಅಂದ್ರೆ ಏನು ಅರ್ಥ ಆಗಿಲ್ಲ ಅವ್ರಿಗೆ. ಏನ್ ಅನ್ಕೊಂಡ್ಬಿಟ್ಟವ್ರು ಅಂದ್ರೆ, ಎಲ್ರು ಹಸಿರು ಕಲರ್ ಪಟಾಕಿ ಅಂತ ಅನ್ಬಿಟ್ಟು ಹೋಗಿ ಪಾಪ ಅವ್ರು ಹಸಿರು ಪಟಾಕಿ ಅಂದ್ರೆ ಅವ್ರ ಪ್ರಕಾರ ಕೊಡ್ತಾ ಇದಾರೆ. ಈ ಸೂಸೂರ್ ಬತ್ತಿ, ರಾಕೆಟ್, ನಲ್ಲಿ ಚಕ್ರ, ಆತರ ಎಲ್ಲ ಅವೆಲ್ಲ ಹಸಿರು ಪಟಾಕಿ. ಇವ್ರು ಯಾವ್ದೋ ಹಸಿರು ಪಟಾಕಿ ಬಿಡಿ, ಅದು ನಮ್ಗೆ ಬೇಡ. ಅದು ಹಬ್ಬ ಹೆಂಗ್ ಬಿಡೋದು? ನೀವ್ ಚೆನ್ನಾಗಂತಿಲ್ಲ ಬಿಡಿ ನಮ್ಗೆ ಅಂತ. ಹಬ್ಬ ನಾವು ಮಾಡ್ತೀವಿ, ಪಟಾಕಿ ಹೊಡಿಯಲ್ಲ ಬಿಡಿ. ಸರಿ ಸರ್, ಹೊಡಿದವ್ರು ಬೇಡ. ಹಸಿರು ಪಟಾಕಿ ಬಗ್ಗೆ ತಿಳ್ಕೊಬೇಡವಾ ನೀವು? ಬೇಡ ಬಿಡಿ, ಇವಾಗ ನಮ್ಗೆ ಕೆಲಸ ಇದೆ ನಮ್ಗೆ. ಅಯ್ಯೋ ಸರ್, ಕೆಲಸ ಸಾಯ ತನಕ ಎಲ್ರಿಗೂ ಇದ್ದೇ ಇರ್ತದೆ, ಒಂದ್ ನಾಯಿಗೂ ಇರ್ತದೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ನೋಡಿ, ಈ ತರ ನಮ್ಮ ಜನಕ್ಕೆ ಹಸಿರು ಪಟಾಕಿ ಅಂದ್ರೆ 10 ರೂಪಾಯಿ ಪಟಾಕಿ ಅಂತಾರೆ ಕೆಲವರು. ಈ ಥರ ಮಾಹಿತಿನೇ ಸರಿಯಾಗಿರೋದಿಲ್ಲ. ಸದ್ಯಕ್ಕೆ ಸೂಪರ್ ಆಗಿರೋ ಇವತ್ತಿನ ಟ್ರ್ಯಾಪ್ನ ನಾನಿಲ್ಲಿ ಮುಗಿಸ್ತಾ, ಮುಂದಿನ ಸೂಪರ್ ಆಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನಗಿಸ್ತಾರಿ. ಪಟಾಕಿನ ಹುಷಾರಾಗಿ ಹೊಡೆಯೋಗಿದ್ರೆ ನಿಮ್ಮ ಮಕ್ಕಳ ಹತ್ರ ನೀವು ಜೊತೆಗಿದ್ದು ಹೊಡಿಸಿ ಅಂತ ಹೇಳ್ತಾ
ಬೆಳಕಿನ ಹಬ್ಬನ ನೀವು ದೀಪ ಬೆಳಗೋದ್ರ ಮೂಲಕನೂ ಆಚರಣೆ ಮಾಡ್ಬೋದು ಅಂತ ಹೇಳಿ ನಾನು ನಿಮ್ಮ ಆರ್ ಜೆ ಸುನಿಲ್ ಮುಂದಿನ ಟ್ರ್ಯಾಪಲ್ಲಿ ಕ್ಯಾಚ್ ಹಾಕ್ಕೊಳ್ತೀನಿ. ಅಲ್ಲಿವರೆಗೂ ನೀವು ನನ್ನ ಮಿಸ್ ಮಾಡ್ಕೊಳ್ತಾರೆ. ಬಟ್ ನೀವು ನನ್ನ ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಫಾಲೋ ಮಾಡ್ತಾ ಇದ್ದರೆ ನನ್ನ ಒಂದು ಪ್ರೊಫೈಲ್ ID ಇದೆ, ಇಲ್ಲೋಗಿ ನೀವು ನನ್ನ ಫಾಲೋ ಮಾಡ್ಬೋದು. ಹಾಗೆ ನನ್ನ ಚಾನಲ್ ನೀವು ಇನ್ನೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಮಾತ್ರ ನಾನು ಮಾಡೋ ಪ್ರ್ಯಾಂಕ್ಗಳು ನಿಮಗೆ ಬರ್ತಾ ಇರುತ್ತೆ ಯಾವಾಗಲೂ. ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಬಾ, ಟೇಕ್ ಕೇರ್, ಲವ್ ಯು ಆಲ್.